ಹಾಯ್ ನಮಸ್ಕಾರ. ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ. ವೀಕ್ಷಕರೇ, ಇವತ್ತು ಕೋಲಾರ ಜಿಲ್ಲಾ ಮುಳುಬಾಗಿಲಿನ ಶ್ರೀಯುತ ಆನಂದ್ ರೆಡ್ಡಿ ಅವರ ಮನೆಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಡೆಯಿತು. ಆ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ರು ಗೊತ್ತಾ? ಇಷ್ಟಕ್ಕೂ ಆ ಕಾರ್ಯಕ್ರಮ ನಡೀತಿರೋದು ಉದ್ದೇಶವೇನು? ಆ ಕಾರ್ಯಕ್ರಮಕ್ಕೆ ಇಷ್ಟೊಂದು ಜನಸಾಗರ ಹರಿದು ಬರುತ್ತಿರುವುದೇನು ಗೊತ್ತಾ? ಬನ್ನಿ, ಸಂಪೂರ್ಣವಾಗಿ ಇವತ್ತು ಎಲ್ಲ ಡೀಟೇಲ್ಸ್ ಆಗಿ ನಿಮಗೆ ತಿಳಿಸ್ತೀವಿ. ಆನಂದ್ ರೆಡ್ಡಿ ಕೋಲಾರ ಜಿಲ್ಲೆಯಲ್ಲಿ ಅತಿ ದೊಡ್ಡ ರಾಜಕಾರಣದಲ್ಲಿ ಸದ್ದು ಮಾಡಿರತಕ್ಕಂಥವ್ರು. ಮುಳುಬಾಗಿಲು ತಾಲೂಕಿನಲ್ಲಿ ಒಂದು ಹಳ್ಳಿಯಲ್ಲಿ ಹುಟ್ಟಿ 2 ಬಾರಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ, ಅಧ್ಯಕ್ಷರಾಗಿ, ಕಾಂಗ್ರೆಸ್ನಲ್ಲಿ ಶ್ರದ್ಧೆಯಿಂದ ನಿಷ್ಠೆಯಿಂದ ರಾಜಕಾರಣವನ್ನು ನಡೆಸಿಕೊಂಡು ಪ್ರತಿಯೊಂದು ಚುನಾವಣೆಯಲ್ಲಿ ಹಂತವಾಗಿ ಗೆಲ್ಲಿಸಿಕೊಂಡು ಅವರು ಯಾವುದೇ ಚುನಾವಣೆಗೆ ಕೈ ಹಾಕಿದ್ರು ಕೂಡ ಇದುವರೆಗೂ ಸೋಲಿಲ್ಲದಕ್ಕಂತ, ಯಾವುದೇ ಚುನಾವಣೆಯಲ್ಲಿ ಇದುವರೆಗೂ ಸೋಲೋದು ಕೂಡ ಇಲ್ಲ. ಆ ರೀತಿ ಚಾಣಕ್ಯ ರಾಜಕಾರಣ ಮಾಡ್ತಾರೆ. ಅಷ್ಟೇ ಅಲ್ಲ, ಆನಂದ್ ರೆಡ್ಡಿ ಕಾಂಗ್ರೆಸ್ ಬಿಟ್ಟು JDS ಬಂದರೂ ಕೂಡ ಇಡೀ ತಾಲೂಕಿನಲ್ಲಿ JDS ಭದ್ರಕೋಟೆ ಇದ್ದಂಥ ಒಂದು ಸ್ಥಳವನ್ನ ಆನಂದ್ ರೆಡ್ಡಿ ಕೋಟೆಯನ್ನು ಕೂಡ ಮಾಡಿಕೊಂಡ್ರು. ಆನಂದ್ ರೆಡ್ಡಿ ಅವರು ಪ್ರತಿ ಚುನಾವಣೆಗೂ ಕೈ ಹಾಕಿದ್ರು ಕೂಡ ಗೆಲುವು ಗೆಲುವು ಗೆಲುವು. ಏನಿರಲಿ, ಇವತ್ತು ಆನಂದ್ ರೆಡ್ಡಿ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ನಡೆದ್ರೂ ಕೂಡ ಎಲ್ಲ ಪಕ್ಷದವ್ರನ್ನ ಕೂಡ ಕರೀತಾರೆ. ಯಾಕೆ? ಆನಂದ್ ರೆಡ್ಡಿ ಅವರು ಯಾವುದೇ ಕಾರ್ಯಕ್ರಮ ಮನೆಯಲ್ಲಿ ಸಣ್ಣದಾಗಿ ಕಾರ್ಯಕ್ರಮ ಇದ್ರೂ ಕೂಡ ಅದನ್ನ ದೊಡ್ಡದಾಗಿ ಮಾಡ್ತಾರೆ. ಜನ ಸಾಗರವೇ ಅವ್ರ ಮನೆಗೆ ಹರಿದು ಬರಬೇಕು. ಎಲ್ಲ ಪಕ್ಷದವ್ರನ್ನ ಜಾತಿ ಭೇದ ಇಲ್ಲದೆ, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, BJP ಆಗಿರ್ಬೋದು, ಎಲ್ಲ ರಾಜಕಾರಣಿಗಳನ್ನ ಪ್ರತಿಯೊಂದು ಪಕ್ಷಕ್ಕೆ ಯಾಕೆ ಕರೀತಾರೆ? ಇಷ್ಟಕ್ಕೂ ಇದರಿಂದ ಏನಿದೆ? ಸಣ್ಣ ಸಣ್ಣ ಕಾರ್ಯಕ್ರಮನ ಕೂಡ ಅತಿ ದೊಡ್ಡದಾಗಿ ಮಾಡ್ತಕ್ಕಂಥದ್ದು ಇಡೀ ಜಿಲ್ಲೆಗೆ ಹೆಸರಾಗಬೇಕು. ಅವರು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಕೋಲಾರ ಜಿಲ್ಲೆಯಲ್ಲಿ ಹೆಸರಾಗ್ತದೆ. ಅಂತ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಆನಂದ್ ರೆಡ್ಡಿ ಅವರು ಜಿಲ್ಲೆಯಲ್ಲಿ ಯಾವುದೋ ಚುನಾವಣೆಗೆ ಕೈ ಹಾಕ್ತಾರೆ. ಇದು 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 ನಮ್ಮ ಗಮನಕ್ಕೆ ಬರ್ತಾ ಇದೆ. ಇವತ್ತು ಆನಂದ್ ರೆಡ್ಡಿ ಅವರು ಪ್ರತಿಯೊಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಜನಸಾಗ ಹರಿದು ಬರ್ತದೆ. ಆನಂದ್ ರೆಡ್ಡಿ ಅವ್ರ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ನಡೆದ್ರೂ ಕೂಡ ಜಾತಿ ಭೇದ ಇಲ್ಲ, ಯಾವುದೇ ಪಕ್ಷ ಭೇದವಿಲ್ಲದೆ ಎಲ್ಲರನ್ನೂ ಕೂಡ ಕರೀತಾರೆ. ಬನ್ನಿ, ಇವತ್ತು ಆನಂದ್ ರೆಡ್ಡಿ ಅವರು ಕಾರ್ಯಕ್ರಮಕ್ಕೆ ಯಾರು ಬಂದ್ರು, ಇಷ್ಟಕ್ಕೂ ಆ ಕಾರ್ಯಕ್ರಮ ಯಾವ ರೀತಿ ನಡೀತು ಅನ್ನೋದನ್ನ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತೀನಿ. ವೀಕ್ಷಕರೇ, ಅದಕ್ಕೆ ಮುನ್ನ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈಗಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತು ಕಾರ್ಯಕ್ರಮಕ್ಕೆ ನಮಗೆಲ್ಲ ಆಹ್ವಾನ ಮಾಡಿ ಇಷ್ಟು ಅವತರ ಕೊಟ್ಟಿರ್ತಕ್ಕಂಥ ನಮ್ಮ ಆನಂದ್ ರೆಡ್ಡಿ ಮತ್ತು ನಮ್ಮೆಲ್ಲ ನಾಯಕರಿಗೂ, ನಮ್ಮ ಅಧ್ಯಕ್ಷರಿಗೂ ಮತ್ತು ಎಲ್ಲ ನಾಯಕರು ಕೂಡ ನನ್ನ ಕಡೆ ಶುಭಾಶಯ ತಿಳಿಸ್ತಾ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದೀಪಾವಳಿ ಹಬ್ಬ ಅಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದು ಬೆಳಕನ್ನು ಮೂಡಿಸುವ ಹಬ್ಬ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ. ಈ ವರ್ಷ ವಿಶೇಷವಾಗಿ ರೈತರಿಗೆ, ಅದರಲ್ಲೂ ಒಳ್ಳೆಯ ಮಳೆ ಬೆಳೆ ಎಲ್ಲವೂ ಕೂಡ ಆಗಿ, ಜೊತೆಯಲ್ಲಿ ಹೆಣ್ಣುಮಕ್ಕಳು, ಯುವಕರು, ಎಲ್ಲ ಸಮುದಾಯ, ಜಾತಿ, ವರ್ಗ, ಧರ್ಮದವ್ರಿಗೂ ಕೂಡ ಇವತ್ತು ಗಣೇಶನ ಸನ್ನಿಧಿ, ಕುರುಡುಮಲೆ ಗಣೇಶನ ಸನ್ನಿಧಿ ಒಂದು ಸ್ಥಳ. ನಮ್ಮ ಕಳೆದ ಚುನಾವಣೆ ಸಂದರ್ಭದಲ್ಲೂ ಕೂಡ ಕುರುಡುಮಲೆ ಗಣೇಶನ ಸನ್ನಿಧಿಯಲ್ಲಿ ಇವತ್ತೇನು ದೇವಮೂಲೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ, ಅಚಲವಾದಂಥ ನಂಬಿಕೆಯನ್ನು. ಹಾಗಾಗಿ ಆ ಗಣೇಶನ ಒಂದು ಆಶೀರ್ವಾದ ಸದಾಕಾಲ ತಾಲೂಕಿನ ಜನತೆ ಮೇಲೆ ಮತ್ತು ರಾಜ್ಯದ ಜನತೆ ಮೇಲೆ ಇರಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರೆಲ್ಲ ಕೋರ್ಕೊಳ್ತಾ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ನಮ್ಮ ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತರಿಗೆ, ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಸ್ಥಳೀಯ ಮಾಧ್ಯಮದ ಮಿತ್ರರೇ, ಇವತ್ತಿನ ಕಾರ್ಯಕ್ರಮ ವಿಶೇಷವಾಗಿ ಈ ಭಾಗದ ಜನಪ್ರಿಯ ಶಾಸಕರು, ನನಗೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಮಂಜಣ್ಣ ಅವರು ಇತ್ತೀಚೆಗೆ ಆನಂದ್ ರೆಡ್ಡಿ ಅಣ್ಣ ಅವರ ಮೊಮ್ಮಗಳ ಒಂದು ಕಾರ್ಯಕ್ರಮಕ್ಕೂ ಕೂಡ ನನಗೆ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಆಹ್ವಾನವನ್ನು ಕೊಟ್ಟಿದ್ದೆ. ನಾಮಕರಣದ ಹಿನ್ನೆಲೆಯಲ್ಲಿ ಭೇಟಿಯನ್ನು ಕೊಟ್ಟಿದ್ದೆ. ಇವತ್ತು ಕೂಡ ಅವರ ಮನೆಯ ಕಾರ್ಯಕ್ರಮಕ್ಕೆ ಇತ್ತೀಚೆಗೆ ನವದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಮಂಜಣ್ಣ ಅವರು, ಆನಂದ್ ರೆಡ್ಡಿ ಅಣ್ಣ ಅವರು, ಜೊತೆಯಲ್ಲಿ JK ಕೃಷ್ಣಾರೆಡ್ಡಿ ಅಣ್ಣ ಅವರು ಕೂಡ ಇವತ್ತು ಇದ್ದಾರೆ. MP ಅವರು, ಮಲ್ಲೇಶ್ ಬಾಬಣ್ಣ ಅವರು, ಗೋವಿಂದರಾಜಣ್ಣ ಅವರು, ಬಹಳ ಮುಖ್ಯವಾಗಿ ಮುಳಬಾಗಿಲು ತಾಲೂಕಿನ ಎಲ್ಲ ಪಕ್ಷದ ಬೇರುಗಳು, ಸ್ಥಳೀಯ ಮುಖಂಡರುಗಳು, ಕಾರ್ಯಕರ್ತ ಬಂಧುಗಳು, ಅಭಿಮಾನಿಗಳು ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿ
ನಮಗೆ ಭಾಳ ಪ್ರೀತಿಯಿಂದ ಆದರದ ಒಂದು ಸ್ವಾಗತವನ್ನು ಕೊಟ್ಟಿದ್ದಾರೆ. ಆನಂದ್ ರೆಡ್ಡಿ ಅವರವರ ಸುಪುತ್ರ ಅವರ ಮಗಳ ನಾಮಕರಣ ಅಂದರೆ ಆನಂದ್ ರೆಡ್ಡಿ ಅವರ ಮೊಮ್ಮಗಳ ನಾಮಕರಣ ಅಂತ ಕೂಡ ಹೇಳ್ಬೋದು. ಇವತ್ತು ಮೊಮ್ಮಗಳ ನಾಮಕರಣ ಕಾರ್ಯಕ್ರಮಕ್ಕೆ ಎಲ್ಲ ಪಕ್ಷದವರು, ಎಲ್ಲ ಜಾತಿ ಭೇದ ಇಲ್ಲದೆ ಇಡೀ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥವ್ರು, ಶಾಸಕರು, ಸಂಸದರುಗಳು, ಮಿನಿಸ್ಟ್ರುಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾಕ್ತಾರೆ. ವೀಕ್ಷಕರೇ, ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇಂತಹ ಹಲವಾರು ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಕ್ಯಾಮ್ರಾಮನ್ ಗೌತಮ್ ಜೊತೆ ಐಡಿಯಾ ಮಂಜು, ಐಡಿಯಾ ನ್ಯೂಸ್, ಮುಳುಬಾಗಿಲು.